ವಸತಿ ಸೌಕರ್ಯ ದೊರೆಯದೆ ವಿದ್ಯಾರ್ಥಿಗಳ ಪರದಾಟ. ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಬಾಲಕಿಯರ ವಸತಿ ನಿಲಯ ಮತ್ತು ಬಾಲಕರ ವಸತಿ ನಿಲಯ ನಿರ್ಮಾಣ ಮಾಡಿದರೂ ಕೂಡ ಇಲ್ಲಿ ಇದ್ದು ಇಲ್ಲದಂತಾಗಿದೆ. ಪಿಯುಸಿ, ಡಿಗ್ರಿ, ಡಿಪ್ಲೊಮೊ ಕಾಲೇಜುಗಳಿದ್ದು ವಸತಿ ಸೌಲಭ್ಯ ಇಲ್ಲದೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಶ್ರೀಮಂತ ಕಾಪಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಲೇಜಿನ ವರ್ಕ್ಶಾಪ್ ಕಟ್ಟಡ ಬಳಕೆಯಾಗಿದೆ. ಕಟ್ಟಡ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದು ಅರ್ಧ ಕಟ್ಟಡ ಹಾಳಾಗಿ ಹೋಗಿದೆ. ಬಳಕೆ ಮಾಡುವ ಸ್ಥಿತಿಯಲ್ಲಿ ಕೂಡ ಇಲ್ಲದಂತಾಗಿದೆ. ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಬಳಕೆ ಮಾಡಲು ಆಗ್ತಾ ಇಲ್ಲ. ಸಂಬಂಧಪಟ್ಟ ಮೇಲಾಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ವರದಿ ಲಾಲ್ ಸಿಂಗ್ ರಾಠೋಡ್. ಅಡಿಗೆ ಸಾಮಾನುಗಳಲ್ಲಿ ಅಡಿಗೆ ಭಟ್ರಲ್ಲಿ ಅಥವಾ ಕುರ್ಚಿ ಮೇಸಾರು ಕೂಡಲೇ ನಿಂದಲಕ್ಕೆ ಹಾಸಿಗೆ ಅಲ್ಲಿ ಇದೆಲ್ಲ ಆಗ್ಬೇಕಲ್ಲ. ಅವು ಯಾವುದಿಲ್ಲ. 3 ವರ್ಷ ಆಯ್ತು. ಭಾರಿ ಬಿಲ್ಡಿಂಗ್ ಆಗ್ಯದ. ಬಡ ಮಕ್ಕಳಿಗೆ ಬಿಲ್ಡಿಂಗ್ ವಸತಿ ಆಸ್ಪತ್ರೆ ಮಾಡ್ಯಾರ ಸರ್ಕಾರ. ಮತ್ತೆ ಇನ್ನೂ ಯಾರು ಇದಕ್ಕೆ ವಿಚಾರ ಇಲ್ಲ. ಬೇಗನೆ ಪ್ರಾರಂಭ ಆಗಬೇಕಾದ್ರೆ ಇದಕ್ಕೆಲ್ಲ ಏನು ಸೌಲಭ್ಯ ಅದ, ಒಳಗೆ ಏನು ಇರಬೇಕು, ಹಾಸಿಗೆ ಬೆಡ್, ಕಾಟ ಮತ್ತು ಅಡುಗೆ ಮಾಡೋ ಸಾಮಾನುಗಳು, ಕುರ್ಚಿ ಮೇಸ ಇವೆಲ್ಲ ಇಲ್ಲ, ಏನೂ ಇಲ್ಲ. ಬರೀ ಖಾಲಿ ಬಿಲ್ಡಿಂಗ್ ಕಟ್ಬಿಟ್ರೆ ಅದಕ್ಕೆ ದಯವಿಟ್ಟು ಇದು ಮಾಡ್ಬೇಕಂತೇಳಿ, ಬೇಗನೆ ಮಾಡ್ಬೇಕಂತೇಳಿ ವಿನಂತಿ. ಈಗ ಸಂಬಂಧಪಟ್ಟ ಮಂತ್ರಿ ಇದು ಕಂಪೌಂಡ್ ಇಲ್ರಿ, ಮೇನ್ ಕಂಪೌಂಡ್ ಇರ್ಲಿ ಬಿಡೋದಕ್ಕೆ ಇದು ಕಂಪೌಂಡ್ ಇದ್ರೆ ಲಾಸ್ಟ್ ಮಾಡಿ ಬಂದಿತ್ತು. ಅಲ್ಲ ಲೇಡಿ ಹಾಸ್ಟೆಲ್ ರೀ, ಕಂಪೌಂಡ್ ಬೇಕ್ರಿ. ಭದ್ರತೆ ಬೇಕಲ್ಲ. ಕಂಪೌಂಡ್ ಇಲ್ಲ ಬಿಟ್ಟಕ್ಕೆ ಸಮಾಜ ಕಲ್ಯಾಣದವರು ಕೊಲ್ಲತ್ತಾರ. ಲೇಡೀಸ್ ಹಾಸ್ಟೆಲ್ ಆಗ್ತದೆ, ಕಂಪೌಂಡ್ ಬೇಕಾಗ್ತದೆ. ಕಂಪೌಂಡ್ ಇರಲ್ಲ ನಡೆಯಾಗಿಲ್ಲ ಅವ್ರಿಗೆ. ನೋಡ್ರಿ, ನಾವು ಓಪನಿಂಗ್ ಆಗಿಲ್ಲ, ಎಲ್ಲ ಹೊಡೆದ ಕ್ಲಾಸ್. ಬಿಲ್ಡಿಂಗ್ ಎಲ್ಲಿ ಇಲ್ಲ, ಬಿಲ್ಡಿಂಗ್ ಎಲ್ಲಿ ಇಲ್ರಿ ತೀರಾ. ನೋಡಿ ಏನಿಲ್ಲ, ಬರೀ ಬಾಗಿಲ ಹಾಕಿದ್ರೆ ಕೆಲಸ ಆಯ್ತು. ಏನಿಲ್ಲ, ಒಳಗೆ ಏನು ಸಾಮಾನ್ಯ ಇಲ್ಲ. ಇದ್ದು ಗ್ಲಾಸ್ ಹೊಡಿದು ಸುಡುಗಾಡೆ ಇಲ್ಲೆಲ್ಲ ಏನು ಹಸ್ತವ್ಯಸ್ತ, ಏನು ಸುದ್ದಿ. ಇದು ಬೇಗನೆ ಒಟ್ಟೆ ಲೇಡೀಸ್ ಹಾಸ್ಟೆಲ್ ಪ್ರಾರಂಭ ಆಗಬೇಕಾದ್ರೆ ಒಳಗಿನ ಸಾಮಾನು ಮಟನ್ ಸಂಖ್ಯೆ ಸುತ್ತಮುತ್ತ ಬಡ ವಿದ್ಯಾರ್ಥಿಗಳು ಸುತ್ತಮುತ್ತ ಬರ್ಲಿಕ್ಕೆ ಹೋಗ್ಲಿಕ್ಕೆ ವಾಹನ ಸೌಕರ್ಯ ಅದ. ನಮ್ಮಲ್ಲಿ ಕೇಂದ್ರ ಸ್ಥಾನದ ಜಳಿಕೆ ಬಸ್ಸಿನ ಸೌಕರ್ಯ ಅದ. ಇಂಥವ ಕಟ್ಸ್ಯಾರ ಅಂದ್ರೆ ಸರ್ಕಾರ ಮಾಡ್ಯಾರಂದ್ರೆ ಸರ್ಕಾರ ಹೆಚ್ಚು ಗಮನ ಕೊಟ್ಟು ಏನು ಅಂಥ ಸಾಮಾನುಗಳು ತರಿಸ್ಕೊಡ್ಬೇಕು. ಡಿಪ್ಲೊಮಾ ಟೀಚರ್ಗಳು ಏನು ಮಾಡೋ ಪಾಪ ಎಲ್ಲ ಯಾರು ಹೆಸರು ಹಚ್ಚಲ್ಲ ಬಿಟ್ಟು ಹೊಂಟ್ರೆ. ಎಲ್ಲ ವಿದ್ಯಾರ್ಥಿಗಳು ಯಾರು ಹೆಸರು ಹಚ್ಚಿಲ್ಲ. ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಅದ. ಭಾಳ ಹಾಸ್ಟೆಲ್ ವ್ಯವಸ್ಥೆ ಎಲ್ಲಿ ಬರಬೇಕು ಪಾಪ, ಸಂಖ್ಯೆ ಭಾಳ ಕಮ್ಮಿ ಅದಲ್ಲಿ ವಿದ್ಯಾರ್ಥಿಗಳು. ಅವು ಮಾಸ್ತರ್ಗಳು ಏನು ಮಾಡೋ ಪಾಪ ಕೂತಿ ಅದು ಹೋತಾವ. ಟೀಚರ್ಗಳು ಇರೋದು ಕಂಡಬಿಟ್ಟಾರ. ಹುಡುಗರ ಸಂಖ್ಯೆ ಕಮ್ಮಿ ಅದ. ಸುಮ್ಮ ಪಗಾರ ತೊಗೊಂಡು ಹೋಗ್ತಾರ. ಅವ್ರಿಗೇನು ಪಗಾರ ಕೊಡ್ತಾರ, ಬರ್ತಾರ, ಹೋಗ್ತಾರೆ. ಅವ್ರಿಗೇನು ಅದಕ್ಕೆ ಹೆಚ್ಚು ಗಮನ ಸಬೇಕು. ML ಸುಧಾ ಯಶವಂತಗೌಡ ಪಾಟೀಲ್ ಹೆಚ್ಚು ಗಮನ ಕೊಟ್ಟು ಬೇಗನೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡ್ಬೇಕು ಬೇಗನೆ. ಸರ್ಕಾರಕ್ಕೆ ಅವ್ರದ್ದೇ ಸರ್ಕಾರ, ಬೇರೆ ಸರ್ಕಾರ ಇಲ್ಲ. ಈಗೇನು ಹಾಸ್ಟೆಲ್ಗೆ ಸೌಲಭ್ಯಗಳು ಆಗ್ತದ ಮತ್ತು ವರ್ಕ್ಶಾಪ್ಗೆ ಏನಾಗ್ತದೆ ಅವೆಲ್ಲ ಒದಗಿಸ್ಬಿಡುವ ಅಂತೇಳಿ ನಾವು ಎಲ್ಲ ಸುತ್ತ ವಿದ್ಯಾರ್ಥಿ ಪರವಾಗಿ ಗೌಡರಿಗೆ ವಿನಂತಿ ಮಾಡ್ಕೊಳ್ತೇವೆ. ಯಶವಂತಗೌಡ ಸಾಮಾನುಗಳೆಲ್ಲ ಮತ್ತೆ 2 ವರ್ಷ ಐತ್ರಿ. ಇದು ಕೊಟ್ರಿ, ಕೊಟ್ರಿ. ಈಗ ಏನು ಸುದ್ದಿ ಮಾಡ್ಲಾರ್ದು ಹೆಂಗೆ ಕೊಟ್ರಲ್ಲ ಹಾರಿ ಹೋಗಿ ಎಲ್ಲವಮ್ಮ ಹಾರಿ ಹೋಗಿ ಪತ್ರನೇ ಒಳಗೆ ಹೋಗ್ಬಿಟ್ಟು ಪೂರ ಹಂಗ ನೋಡ್ರಿ. ಎಲ್ಲ ಹಾರಿ ಹೋಗ್ಯಾವ, ಪೂರ ಪತ್ರ ಹಾರಿ ಹೋಗ್ಯಾವ. ಇದು ಸುಮಾರು ಕಟ್ಟಿ ಒಂದು 3 ವರ್ಷ ಮೇಲೆ ಐತಿ. ಇದು ಒಳಗೆ ಒಂದು ಸಾಮಾನು ಒಂದು ಏನೂ ಇಲ್ಲ. ವರ್ಕ್ಶಾಪ್ ಅಂತೇಳಿ ಮೇಲೆ ಬೋರ್ಡ್ ಅದ. ಇದು ವಿದ್ಯಾರ್ಥಿಗಳು ಹೆಂಗೆ ಕಲಿಬೇಕು ಸಾಮಾನು ತರಲ್ಲ. ಒಟ್ಟು ಗ್ಲಾಸ್ ಕಲಿತ ವರ್ಕ್ಶಾಪ್. ಇಷ್ಟು ವರ್ಕ್ಶಾಪ್ ಅದ್ರಿ. ಹಾಸ್ಟೆಲ್ ಇದ್ರು ಚಾಲು ಇಲ್ಲ. ಇಲ್ಲ ಮಾತು ಅನಾರ್ಮನ ಬಿಲ್ಡಿಂಗ್ ಕಡೆ ಗೌರ್ಮೆಂಟ್ ದುಡ್ಡು ಸ್ಯಾಂಕ್ಷನ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಯಾರು ಸಲಕರಣೆಗಳು ಒತ್ತಾ ಇಲ್ಲ ವಿದ್ಯಾರ್ಥಿ ಕಲಿಬೇಕಾದ್ರೆ. ನೋಡಿದ್ವಿ ಅಂತ ಬಿಲ್ಡಿಂಗ್ ವರ್ಕ್ಶಾಪ್ ನೋಡಿ, ಇದು ನೋಡಿ, ಇದನ್ನು ದೇವಿನಂತ ಕಟ್ಸಿ ಸರ್ಕಾರ ಎಲ್ಲ ಕಟ್ಸಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವನಿಗೆ ಗ್ರ್ಯಾಂಟ್ ಹೆಂಗೆ ಕೊಟ್ಟರು, ಏನಕ್ಕೆ ಅನುದಾನ ಬಿಲ್ ಹೆಂಗೆ ತೆಗೆದುಕೊಟ್ಟರೆ ಅದಕ್ಕೆ ಪೂರ ಮುಗಿಸ್ಲಾರ್ದೆ ಇವೆಲ್ಲ ಒಮ್ಮೆ ಹಾರಿ ಹೋಗಿ ಗಾಳಿ ಪೂರ ಕಲಸಿ ಒಳಗೆ ಹಾರಿ ಹೋಗಿದೆ. ನೋಡಿ ಪತ್ರ ನೋಡ್ರಿ, ಪತ್ರ ಮೇಲೆ ಆ್ಯಕ್ಷನ್ ತಗೋಬೇಕು ನೋಡ್ರಿ. ಬೇಗನೆ ವಿದ್ಯಾರ್ಥಿ ಕಲಿಲಿಕ್ಕೆ ಎಲ್ಲ ವರ್ಕ್ಶಾಪ್ಗೆ ಏನು ಸಾಮಾನುಗಳು ಮಹತ್ವವೆಲ್ಲ ತರಿಸ್ಬಿಡ್ಬೇಕು ಗೌರ್ಮೆಂಟ್. ಬಿಲ್ಡಿಂಗ್ ಬಿದ್ದಂಗೆ ಪೂರ. ಇದು ಹೊಸ ಬಿಲ್ಡಿಂಗ್ ರೀ, ನಿಕ್ಕ ಹಾಕಿಡೋರ ಒಳಗಡೆ ಏನೂ ಇಲ್ಲ. ಬರೀ ಬಿದ್ದು ಬಿಲ್ಡಿಂಗ್ದಾಗ ಏನೂ ಇಲ್ಲ. ಹಿಂಗೆ ಆದ್ರೆ ಮುಂದೆ ವಿದ್ಯಾರ್ಥಿಗಳು ಪಾಪ ಬಡವರೆಲ್ಲ ಸುತ್ತಮುತ್ತೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಅವಕ್ಕೆ ಕಲಿಲಿಕ್ಕೇನು ಅಷ್ಟು ಸಾಮಾನ್ಯ ಇದ್ದಿದ್ದು ಹಂಗೆ ಮಾಡ್ಬೇಕೇನು. ನಿಜ ಹಾಕೋಬೇಕು ಅವ್ರು ಕಲಿಯಕ್ಕೆ. ಅಲ್ಲಿ ನೋಡಿ
ನೋಡ್ರಿ ಇದು ಕಟ್ಟಿ ಭಾಳ ದಿನ ಆಯ್ತು, 3-4 ವರ್ಷ ಆಯ್ತು. 2 ವರ್ಕ್ಶಾಪ್ 2 ಹಾಸ್ಟೆಲ್ ಎಲ್ಲ ಇದು ಯಾವ ಬಳಕೆಯಲ್ಲಿ ಇಲ್ತಾರ. ಹಾಸ್ಟೆಲ್ನೂ ಆಗ್ಯದ ಮಂಜೂರ ಹಾಂ ರೀ. ಗೌರ್ಮೆಂಟದು ಡಿಪ್ಲೊಮ್ ಶಾಲ್ಯಾಗ. ಬಾಯ್ಸ್ ಹಾಸ್ಟೆಲ್ನೂ ಆಗ್ಯದ, ಉದ್ಘಾಟನೆ ಮಾಡ್ರಿ. ಹಾಂ ರೀ. ಅದಕ್ಕೇನು ಮಟೀರಿಯಲ್ ಬಂದಿಲ್ಲ. ಎಲ್ಲ ಸರಿಯಾಗಿ ಆಗಿದ್ರೆ ಎಲ್ಲ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಹೌದು. ಬಡ ಮಕ್ಕಳು ತಿಂತಾವೆ. ಅವ್ರು ಇಲ್ಲ ಬಟ್ಟಕ್ಕೆ ನಮಗೆ ಬೇರೆ ಕಡೆ ಹೊಂಟವ ವಿದ್ಯಾರ್ಥಿಗಳು ಚಲೋ 92, 95, 85 ಮ್ಯಾರಿಟ್ ಇದ್ದು ಹುಡುಗರು ಬಡವರು. ಅವಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿಕೊಡಕ್ಕೆ ಸರ್ಕಾರ ಕೇಳೋರಿಲ್ಲ ಭಾಳ ಕೆಡವ್ರು. ಸರ್ಕಾರ ದುಡ್ಡು ವೇಸ್ಟ್ ಹೊಂಟದ, ವೇಸ್ಟ್ ನೋಡ್ರಿ. ಇವೆಲ್ಲ ಹ್ಯಾಂಗೆ ಹೊಡೆದಾರ ನೋಡ್ರಿ. ಬಿಲ್ಡಿಂಗ ಕಟ್ಟೋದೈತಿ, ಈ ನಮೂನಿ ವೇಸ್ಟ್ ಮಾಡೋದೈತಿ. ಯಾರ್ದೋ ದುಡ್ಡ ಎಲ್ಲ ಮುಂಚೆ ಆತ್ರಿ. ನೋಡ್ರಿ, ನಮಗೆ ಬಿಲ್ಡಿಂಗ್ ಕಟ್ಟೋದು, ಕಟ್ಟಿ ನಾಶ ಮಾಡೋದು, ಬಳಕೆ ಇಲ್ಲ. ಮತ್ತು ಅದಕ್ಕೆ ದುಡ್ಡಿಲ್ಲ, ಇದಕ್ಕೆ ದುಡ್ಡಿಲ್ಲ ಅಂತ ಹೇಳೋದು. ಈ ನಮ್ಮನೆ ವೇಸ್ಟ್ ಮಾಡ್ತಾರೆ ಕಟ್ಟಿ. ಸರ್ಕಾರಿ ಪಾಲಿಟೆಕ್ನಿಕ್ ಜಲ್ಕಿ ವರ್ಕ್ಶಾಪ್ ಇದು. ಕಾಗದ ಪತ್ರ ವರ್ಕ್ಶಾಪ್ ಐತಿ, ಬಟ್ ಬಳಕೆ ಇಲ್ಲ.